ನಮಸ್ಕಾರ ಎಲ್ಲರಿಗೂ. ನಾವು ಬಂದೇವಿ ಈಗ ರಿಲಯನ್ಸ್ ಡಿಜಿಟಲ್ಗೆ. ನಾವು ಈಗ ಏನು ತಗೊಳ್ತೀವಿ ಅನ್ನೋದನ್ನ ನಿಮಗೆ ತೋರಿಸ್ತೀವಿ. ನಾವು ರಿಲಯನ್ಸ್ ಒಳಗೆ ಹೋದ್ಮೇಲೆ ಅಲ್ಲೇ ಭಾಳಷ್ಟು ಗೆಜೆಟ್ಸ್ ಇದ್ದು, ಆದರೆ ನಾವು ತೊಗೊಳಕ್ಕೆ ಹೋಗಿದ್ದು ಎ ಸಿ. ಇದು ನಮ್ದು ಫಸ್ಟ್ ಎ ಸಿ ಇತ್ತು. ಎ ಸಿ ಬಗ್ಗೆ ನಮ್ಗೆ ಅಷ್ಟೇನೂ ಗೊತ್ತಿರಲಿಲ್ಲ. ಸೊ ಅದಕ್ಕೆ ನಾವು ಸ್ವಲ್ಪ ರಿಸರ್ಚ್ ಮಾಡಿದ್ಮೇಲೆ ರಿಲಯನ್ಸ್ ಡಿಜಿಟಲ್ಗೆ ಹೋದು ಏನು ಆಪ್ಷನ್ ಅದಾವೆ ಅಂತೇಳಿ ನೋಡೋಕೆ. ಇದ್ರಾಗ ಎಲ್ ಜಿ ಮತ್ತು ಸ್ಯಾಮ್ಸಂಗ್ ನಡಕ್ಕೆ ನಾವು ಸ್ಯಾಮ್ಸಂಗ್ ಫೈನಲ್ ಮಾಡಿದ್ದು. ಸ್ಯಾಮ್ಸಂಗ್ ಬಿ ಸ್ಪೋಕ್ ಎ ಐ ವಿಂಡ್ ಫ್ರೀ ಎ ಸಿ ಫೀಚರ್ಸ್ ನಮ್ಗೆ ಇಷ್ಟ ಆಯಿತು. ನಮ್ಮ ರೂಮ್ ಸೈಜ್ ಪ್ರಕಾರ 1.5 ಟನ್ 4 ಸ್ಟಾರ್ ಎ ಸಿ ನಾವು ಸೆಲೆಕ್ಟ್ ಮಾಡಿದ್ದು. ಬೆಟರ್ ಆಪ್ಷನ್ ಅಂತ ಹೇಳ್ತಾರೆ ನಮಗೆ. ಎಕ್ಸಾಂಪಲ್ ಏನು ಎಸಿ ಯೂಸ್ ಮಾಡಿದ್ದೀರ 2 ಇಯರ್ಸ್ ಆಯ್ತು 3 ಇಯರ್ಸ್ ಆಯ್ತು ಮ್ಯಾಕ್ಸಿಮಮ್ ಇಲ್ಲ ನೀವು 2-3 ಮಂತ್ಸ್ ಯೂಸ್ ಮಾಡ್ತಾರೆ. ಅದಾದ್ಮೇಲೆ ಬಂದು ನಿಮಗೆ ಎರರ್ ಕೋಡ್ ನಿಮಗೆ ಶೋ ಆಗ್ತದೆ. ನಿಮಗೆ ಗೊತ್ತಾಗ್ತಲ್ಲ ಎಸಿ ನಲ್ಲಿ ಪ್ರಾಬ್ಲಮ್ ಇದೆ ಅದಕ್ಕೆ ಎ ಸಿ ತಗೊಳ್ಳೋದು ಕನ್ಫರ್ಮ್ ಮಾಡಿ ಎ ಸಿ ದುಡ್ಡನ್ನ ಪೇ ಮಾಡಿದ್ದು. ಅದಾದಮೇಲೆ ಅವರು 2 ಡೇಸ್ದೊಳಗೆ ಡೆಲಿವರಿ ಬರ್ತೈತಂತ ಹೇಳಿದರು. ನೋಡೋಣ ಯಾವಾಗ ಬರ್ತೈತೆ ಅಂತ ಹೇಳಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. 2 ದಿನ ಆದಮೇಲೆ ಇನ್ಸ್ಟಾಲೇಷನ್ದವ್ರು ಬಂದು ಎಲ್ಲಿ ಎ ಸಿ ಕುಂದಿರಿಸ್ಬೇಕು ಅಂತೆಲ್ಲ ಚೆಕ್ ಮಾಡಿದರು. ಯಾಕಂದ್ರೆ ಡ್ರಿಲ್ ಮಾಡುವಾಗ ಕರೆಂಟ್ ವಯರ್ಗೆ ಏನೂ ಡ್ಯಾಮೇಜ್ ಆಗಬಾರ್ದಂತ. ಆಮೇಲೆ ಕಂಪ್ರೆಸರನ್ನು ಟೆರೆಸ್ ಮೇಲೆ ಫಿಕ್ಸ್ ಮಾಡಬೇಕಾಗೋ ಚಾರ್ಜಸ್ ಕೇಳಿ ನಮ್ಗೆ ಶಾಕ್ ಆಯಿತು. ಯಾಕಂದ್ರೆ ಆ ಚಾರ್ಜಸ್ ಆಲ್ಮೋಸ್ಟ್ ಎ ಸಿದು ಹಾಫ್ ರೇಟ್ ಇತ್ತು. ಅದಕ್ಕೆ ನಾವು ಅದನ್ನ ನಮ್ಮ ರೂಮ್ ವಿಂಡೋದ ಸಜ್ಜ ಮೇಲೆ ಫಿಕ್ಸ್ ಮಾಡೋಕ್ಕೆ ಫೈನಲ್ ಮಾಡಿದ್ದು. ಎ ಸಿ ಪರ್ಚೇಸ್ ಮಾಡೋದು ಒಂದು ಖರ್ಚಾದ್ರೆ ಇನ್ಸ್ಟಾಲೇಷನ್ದ ಇನ್ನೊಂದು ಖರ್ಚಾಯಿತು. ಯಾಕಂದರೆ ಎ ಸಿ ಇನ್ಸ್ಟಾಲೇಷನ್ದೊಳಗೆ ಕೋರ್ ಕಟ್ಟಿಂಗ್, ಕಂಪ್ರೆಸರ್ ಮೌಂಟಿಂಗ್, ಪ್ಲಗ್ ವಯರಿಂಗ್, ವಾಟರ್ ಔಟ್ಲೆಟ್ ಮತ್ತು ಸ್ಟೆಬಿಲೈಸರ್, ಇನ್ನೊಂದು ಸೇಫ್ಟಿ ಹಾರ್ನೆಸ್ ಚಾರ್ಜಸ್ ಇವಕ್ಕೆಲ್ಲ ಅವರು ಎಕ್ಸ್ಟ್ರಾ ಚಾರ್ಜ್ ಮಾಡಿದರು. ಮತ್ತು ನಾವು 5+1 ಇಯರ್ ಮೇಂಟೆನೆನ್ಸ್ ಫ್ರೀ ಮೇಂಟೆನೆನ್ಸ್ ತೊಗೊಂಡಿದ್ವಿ. ಅದ್ರಾಗ ಅವ್ರು ಎ ಸಿಗೆ ಏನಾರ ಆದ್ರೆ ಬಂದು ಚೆಕ್ ಮಾಡ್ತಾರೆ ಫ್ರೀ ಒಳಗೆ. ಮತ್ತು ವ್ಯಾಕ್ಯೂಮ್ ಕ್ಲೀನ್ ಮಾಡಿ 1-2 ಇಯರ್ಸ್ಗೊಮ್ಮೆ ಗ್ಯಾಸ್ ಫಿಲ್ ಮಾಡಿ ಹೋಗ್ತಾರೆ. ಮತ್ತು ನೀವು ಎ ಸಿ ಏನಾರ ತೊಗೊಳಕತ್ತಿದ್ರೆ ಅವಾಗ ಮೇಂಟೆನೆನ್ಸ್ ತೊಗೊಳ್ಳೋದು ಭಾಳ ಒಳ್ಳೆಯದು. ನಾವು ಎ ಸಿ ತೊಗೋಬೇಕು ಅಂದ್ಕೊಂಡು 2 ವರ್ಷ ಆಗಿತ್ತು. ಆದರೆ 1 ವರ್ಷ ನೋಡೋಕೆ ಹೋಗಿ ಕೂಲರ್ ತೊಗೊಂಡು ಬಂದು ಇನ್ನೊಂದು ವರ್ಷ ಜಲ್ದಿ ಮಳೆ ಸ್ಟಾರ್ಟ್ ಆಗಿತ್ತು. ಅದಕ್ಕೆ ಈ ಸಲ ತೊಗೊಂಡೇ ಬಿಟ್ಟು. टेम्परेचर ऐसा आप 16 करके छोड़ना, ठीक है. उसके बाद में आके आपको ये दिख रहा फैन, देखिए ये ज़्यादा करना है तो फैन स्पीड, हाँ उसको प्रेस करेंगे तो कम होगा. फैन स्पीड ज़्यादा रहेगा तो थोड़ा जल्दी कूलिंग आएगा, क्योंकि उसका क्लोज ज़्यादा रहेगा तो जल्दी कूलिंग आएगा. वो हो गया सर. मेरा वेट लेगा, हाँ ले लेगा. उधर से हवा आएगा इसमें चढ़ के रखिए. हाँ इधर से हाँ हाँ आएगा, वो हवा आएगा इधर से. हाँ सर उतना ही, वो जितना ओपन रहेगा उतने में ही आएगा ना. यहाँ पे ब्लॉक दो. हाँ इतने में से वो आपको हेयर मारेगा यहाँ पे. ಬಂತು 18 ಮಾಡಿ ನೋಡಿ. ಸಣ್ಣ ಲೋಗಲ್ಲಿ ನೋಡಿ ಕೋಲ್ಡ್ ಬರೋದಿಲ್ಲ ಗಾಳಿ. अभी नहीं, 3-4 मिनट के बाद आएगा कूलिंग. वो ऑन होने के बाद ही आपको कूलिंग है. वो पीछे वो ऑन होता है. ಇನ್ಸ್ಟಾಲೇಷನ್ ಎಲ್ಲ ಮುಗಿದ್ಮೇಲೆ ಎ ಸಿ ಪೂಜೆ ಮಾಡಿದ್ದು. ಆಮೇಲೆ ನಮ್ಮ ಮನೆಯವ್ರ ಹೆಂಗೆ ರಿಮೋಟ್ ವರ್ಕ್ ಮಾಡೋದು ಎಲ್ಲ ಹೇಳ್ಕೊಟ್ರು ನನಗೆ. ಅದಾದಮೇಲೆ ಅವರು ಎ ಸಿ ಆನ್ ಮಾಡ್ಕೊಂಡು ಅವ್ರ ಆಫೀಸ್ ಒಂದು ರೂಮ್ಲೇ ಈ ರೂಮ್ಗೆ ಶಿಫ್ಟ್ ಮಾಡ್ಕೊಂಡು ಇಲ್ಲೇ ಆಫೀಸ್ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು.